ಮಧ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಶ್ಚಂತ್ರಜ್ಞೋ ಗುರುರಪಿ ಘೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸ್ವಮನಸೋ ಮುಕುಂದಂ ಧ್ಯಾಯಾಮ ಬಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋऽस्तु ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾಂ ವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ವಿಷ್ಣು ಪಂಚಕದ ಆಚರಣೆಯ ಬಗ್ಗೆ ಹಲವಾರು ವಿಷಯಗಳನ್ನ ಹಿಂದಿನ ವಿಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಕೆಲವು ಅಂಶಗಳನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಅಸಾಮರ್ಥ್ಯೇ ಶರೀರಸ್ಯ, ವ್ರತವನ್ನ ಪ್ರಾರಂಭ ಮಾಡಿದ್ದಾರೆ. ವ್ರತವನ್ನ ಪ್ರಾರಂಭ ಮಾಡಿದ ಮೇಲೆ 1-2 ತಿಂಗಳಾಗಿದೆ. ಅದಾದ ಮೇಲೆ ಅವರಿಗೆ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗಿದೆ. ಆ ಸಂದರ್ಭದಲ್ಲಿ ವ್ರತವನ್ನ ಮಾಡ್ಲಿಕ್ಕಾಗ್ತಾ ಇಲ್ಲ. 2 ತಿಂಗಳಾಗಿರ್ಬೋದು, 4 ತಿಂಗಳಾಗಿರ್ಬೋದು, 1 ವರ್ಷದ ಪರ್ಯಂತರವಾಗಿ ಮಾಡಬೇಕು ಅಂತ ವಿಷ್ಣು ರಹಸ್ಯದಲ್ಲಿ ಬಹಳ ಸುಂದರವಾಗಿ ಉತ್ತರವನ್ನು ನೀಡಿದ್ದಾರೆ. 1 ತಿಂಗಳಾಗಿದೆ, 2 ತಿಂಗಳಾಗಿದೆ, ವ್ರತವನ್ನ ಪ್ರಾರಂಭ ಮಾಡಿದ್ದಾರೆ. ಆದರೆ ಅವರಿಗೆ ಉಪವಾಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ವ್ರತವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಕಾರಗೇ ಧರ್ಮಪತ್ನ್ಯ, ಆ ವ್ರತವನ್ನ ಯಾರು ವ್ರತವನ್ನ ಪ್ರಾರಂಭ ಮಾಡಿದ್ದಾರೋ ಅವರ ಹೆಂಡತಿಯಾಗಿರ್ಬೋದು ಅಥವಾ ಪುತ್ರೈರ್ವಾ ಅವರ ಮಗ ಆಗಿರಬಹುದು, ವಿನಯಾನ್ವಿತೈಹಿ ವಿನಯದಿಂದ ಆ ವ್ರತವನ್ನ ಪೂರ್ಣ ಮಾಡಬಹುದು. ಅಂದ್ರೆ ನಮಗೆ ವಿಷ್ಣು ಪಂಚಕದ ಆಚರಣೆಯ ಬಗ್ಗೆ ಅಷ್ಟು ಮಹತ್ವವಾದ ಒಂದು ವಿಷಯವನ್ನು ತಿಳಿಸಿದ್ದಾರೆ. ತಾನು ಮಾಡುವಂಥದ್ದು ಉತ್ತಮ, ತಾನೇ ಮಾಡಬೇಕಾಗಿರುವಂಥದ್ದು. ಅಕಾರ್ಯದಿಂದ ಅಥವಾ ಶರೀರದಲ್ಲಿ ಶಕ್ತಿ ಇಲ್ದಾಗ, ಅಸಾಮರ್ಥ್ಯೇ ಶರೀರಸ್ಯ, ಆ ಸಂದರ್ಭದಲ್ಲಿ ಹೆಂಡತಿ ಅಥವಾ ಮಗನಿಂದ ಆ ವ್ರತವನ್ನ ಮಾಡಿ ಸಂಪೂರ್ಣ ಮಾಡಬಹುದು. ವಿಷ್ಣು ರಹಸ್ಯ ನಮಗೆ ಹೇಳಿರುವಂಥ ಮಾತು. ಇನ್ನು 5 ಉಪವಾಸಗಳಲ್ಲಿ ಏಕಾದಶಿಯನ್ನ ಒಂದು ಬಿಟ್ಟು ಇನ್ನು ಬೇರೆ ದಿವಸಗಳಲ್ಲಿ ನೀವೇನು ಉಪವಾಸವನ್ನ ಮಾಡ್ತಿರೋ ಆ ದಿವಸ ಗಂಧವನ್ನ, ದೇವರಿಗೆ ಏರಿಸಿರುವಂತಹ ಗಂಧವನ್ನ, ಅಕ್ಷತೆ ಅಂಗಾರವನ್ನ ಸ್ವೀಕಾರ ಮಾಡಬೇಕು. ಬಹಳ ಮುಖ್ಯವಾದ ಒಂದು ನಿರ್ಣಯವನ್ನ ನಮಗೆ ಕೊಟ್ಟಿದ್ದಾರೆ ವಿಷ್ಣು ರಹಸ್ಯದಲ್ಲಿ. ಸ್ವಾದೂದಗೆ ಮಿಶ್ರಿತಂ ತೀರ್ಥಂ ನ ಬಿಬೇದ್ಯತಿ ಮೋಹತಃ ಗಂಧಾಕ್ಷತಾನ್ನ ಧಾರಗಿ ತಾಮಸೀಂ ಗತಿಮಾಪ್ನುಯಾ. ಬಹಳ ಜನ ಕೇಳ್ತಿರ್ತಾರೆ, ಅಕ್ಷತೆಯನ್ನ ಹಚ್ಚಿಕೊಳ್ಳೋದಕ್ಕೆ ಏನಾದ್ರೂ ಪ್ರಮಾಣ ಇದೆನಾ? ಅದಕ್ಕೆ ವಿಷ್ಣು ರಹಸ್ಯ ನಮಗೆ ತಿಳಿಸಿ ಹೇಳ್ತಾ ಇದೆ, ಅಕ್ಷತೆಯನ್ನ ಹಚ್ಕೊಳ್ಬೇಕು. ಅದರಲ್ಲೂ ಏಕಾದಶಿಯನ್ನ ಬಿಟ್ಟು 5 ಉಪವಾಸ ಮಾಡಬೇಕು ಅಂತ ಹೇಳಿದ್ದೀವಿ ಹಿಂದಿನ ವಿಭಾಗದಲ್ಲಿ. ಆ ವಿಷ್ಣು ಪಂಚಕದ ವ್ರತದ ಆಚರಣೆಯಲ್ಲಿ ಆ ಏಕಾದಶಿಯನ್ನ ಒಂದನ್ನ ಬಿಟ್ಟು ಇನ್ನು 4 ಉಪವಾಸದಲ್ಲಿ ತೀರ್ಥವನ್ನೂ ತೆಗೆದುಕೊಳ್ಳಬೇಕು. ಅದರಲ್ಲೂ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದ್ರೆ, ತೀರ್ಥವನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ವಿಷ್ಣು ವ್ರತಾಭಿಮಾನತ್ವ ವ್ರತಭಂಗ ಭಯಾನ್ಮುನೆ. ವ್ರತಭಂಗ ಆಗಿ ಹೋಗ್ತದೋ ಹೇಗೆ, ನಾ ತೀರ್ಥ ತಗೊಂಡ್ಬಿಟ್ರೆ ಅಂತ ಅನ್ನೋ ಹಾಗಿಲ್ಲ. ತೀರ್ಥ ತಗೊಳ್ಳೇಬೇಕು. ಅದು ಸ್ವಾದೋದಕ ಗಂಧದಿಂದ ಮಿಶ್ರಿತವಾಗಿರುವಂತಹ ತೀರ್ಥ. ಏಕಾದಶಿಯನ್ನ ಬಿಟ್ಟು ಬಹಳ ಗಮನ ಕೊಟ್ಟು ಕೇಳಬೇಕಾದಂತಹ ವಿಷಯ ಇದು. 5 ಉಪವಾಸಗಳಲ್ಲಿ ಏಕಾದಶಿಯನ್ನ ಬಿಟ್ಟು ಇನ್ನೆಲ್ಲಾ ದಿವಸಗಳಲ್ಲಿ, ಇನ್ನು 4 ಉಪವಾಸಗಳಲ್ಲಿ 3 ಬಾರಿ ತೀರ್ಥಂ ತೀರ್ಣ ವಿಬೇನ್ ಮೋಹಾನ್ ಮಮದ್ರೋಹೀನ ಸಂಶಯ 3 ಬಾರಿ ಸ್ವೀಕಾರ ಮಾಡಬೇಕು. ಏಕಾದಶಿ ದಿವಸ ಮಾತ್ರ 1 ಸಾರಿ ಗಂಧಾಕ್ಷತೆ ಅವತ್ತಿರೋದಿಲ್ಲ ಏಕಾದಶಿ ದಿವಸ. ಇನ್ನು 4 ದಿವಸ ಮಾತ್ರ ತೀರ್ಥವನ್ನೂ ತೆಗೆದುಕೊಳ್ಳಬೇಕು, ಗಂಧಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು, ಉಪವಾಸ ಆಚರಣೆ ಮಾಡಬೇಕು. ಇದು ಕಡ್ಡಾಯವಾಗಿರುವಂಥದ್ದು. ಅಂದ್ರೆ
ಶಾಸ್ತ್ರದಲ್ಲಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಇನ್ನು ಉದ್ಯಾಪನೆಯನ್ನ ಮಾಡಬೇಕು. ಯಾವುದೇ ವ್ರತ ಅಂತ ಆಗಬೇಕು ಅಂದ್ರೆ ಪ್ರಾರಂಭದಲ್ಲಿ ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರದಲ್ಲಿ ಹೇಳಿರ್ತಾರೆ, ಪಂಚಾಂಗದಲ್ಲಿರುತ್ತೆ. ಗುರು ಹಿರಿಯರನ್ನ, ವಿದ್ವಾಂಸರನ್ನ, ಪುರೋಹಿತರನ್ನ, ಒಳ್ಳೆಯ ಜ್ಞಾನಿಗಳನ್ನ ಕೇಳಿ ಅವತ್ತು ಈ ವ್ರತವನ್ನ ಪ್ರಾರಂಭ ಮಾಡಬೇಕು. ವಿಷ್ಣು ಪಂಚಕ ವ್ರತ ಅಭಾವ ಅಂತಾನೂ ಕೊಟ್ಟಿರ್ತಾರೆ, ವಿಷ್ಣು ಪಂಚಕ ವ್ರತವನ್ನ ಮಾಡಿ ಅಂತಾನೂ ಕೊಟ್ಟಿರ್ತಾರೆ. ಯಾವತ್ತು ಇರ್ತದೋ ಪಂಚಾಂಗದಲ್ಲಿ ಅದನ್ನ ಸರಿಯಾಗಿ ಜ್ಞಾನಿಗಳ ಮುಖಾಂತರವಾಗಿ ತಿಳಿದುಕೊಂಡು ವ್ರತವನ್ನ ಆರಂಭ ಮಾಡಬೇಕು. ಉದ್ಯಾಪನೆ ಅಂದ್ರೆ ಸಮರ್ಪಣೆಯನ್ನ ಮಾಡುವಂಥದ್ದು. ಅದು ಪ್ರಾರಂಭದಲ್ಲಾಗಲಿ, ಮಧ್ಯದಲ್ಲಾಗಲಿ ಅಥವಾ ಅಂತ್ಯದಲ್ಲಾಗಲಿ ಆ ವ್ರತವನ್ನ ಉದ್ಯಾಪನೆಯನ್ನ ಮಾಡಬೇಕು. ಉದ್ಯಾಪನಂ ತತಃ ಕಾರ್ಯ ಮಾದೋ ಮಧ್ಯೆ ಪ್ರಯತ್ನತಃ. ಕೆಲವರು ಆರಂಭದಲ್ಲೇ ಮಾಡ್ತಾರೆ, ಕೆಲವರು 2 ವರ್ಷ ಒಂದು ಫುಲ್ ಅರ್ಧ ಆದ್ಮೇಲೆ ಮಾಡ್ತಾರೆ, ಅಥವಾ ಕೊನೆಯಲ್ಲಿ ಮಾಡ್ತಾರೆ. ಹೀಗೆ ಅವರಿಗೆ ಯಾವ ಸಮಯದಲ್ಲಿ ಅನುಕೂಲತೆ ಇದೆನೋ ಆ ಸಮಯದಲ್ಲಿ ಅಂತೇವಾಪಿ ಪ್ರಕರ್ತವ್ಯಂ ವ್ರತ ಸಾಡ್ಗುಣ್ಯ ಸಿದ್ಧಯೇ. ಭವಿಷ್ಯೋತ್ತರ ಪುರಾಣ ನಮಗೆ ತಿಳಿಸ್ತಾ ಇದೆ, ಯಾವುದೇ ವ್ರತ ನೀವು ಪೂರ್ಣವಾದ ಫಲ ಬರಬೇಕು ಅಂದ್ರೆ ಅದಕ್ಕೆ ಉದ್ಯಾಪನೆಯನ್ನ ಅವಶ್ಯವಾಗಿ ಮಾಡಬೇಕವಾ. ಉದ್ಯಾಪನೆ ಮಾಡಬೇಕಾದ್ರೆ ಪೂರ್ಣ ಫಲ ಬರಬೇಕಲ್ಲ ವ್ರತ ಮಾಡಿದ್ದು, ಅದಕ್ಕೆ ಉಪವಾಸವನ್ನ ಆಚರಣೆಯನ್ನ ಮಾಡಿ ಉದ್ಯಾಪನೆಯನ್ನ ಮಾಡಬೇಕು. ಇನ್ನು ಪ್ರತಿ ಉಪವಾಸ, ಉದಾಹರಣೆಗೆ ಏಕಾದಶಿ ಮಾಡ್ತಾ ಇದ್ದೀರಿ, ದ್ವಾದಶಿ ದಿವಸ, ಹುಣ್ಣಿಮೆ ಮಾಡ್ತಾ ಇದ್ದೀರಿ ಅದರ ಮರು ದಿವಸ, ಹೀಗೆ ಯಾವ ದಿವಸ ನೀವು ಪಾರಣೆಯನ್ನ ಮಾಡ್ತಿರೋ ಆ ದಿವಸ ದೇವರಿಗೆ ನೈವೇದ್ಯವನ್ನ ಮಾಡಿ ಬ್ರಾಹ್ಮಣ ಭೋಜನ ಮಾಡಿಸಿ, ಅಂದ್ರೆ ದಂಪತಿಗಳನ್ನ ಕರೆದು ಭೋಜನವನ್ನ ಮಾಡಿಸಿ, ಕೊನೆಗೆ ಉದ್ಯಾಪನೆ ಕಾಲದಲ್ಲಿ 60 ದಂಪತಿಗಳಿಗೆ 12 60 ಅಂತ ನಾನು ಮೊನ್ನೆ ಹೇಳಿದ್ದೀನಿ ಲೆಕ್ಕದಲ್ಲಿ. 1 ತಿಂಗಳಲ್ಲಿ 5 ಉಪವಾಸ, ಹಂಗೆ 12 ತಿಂಗಳು, 12 5 60 ಜನ ದಂಪತಿಗಳನ್ನ ಕರೆದು ಭೋಜನವನ್ನ ಮಾಡಿಸುವಂಥದ್ದು ಉತ್ತಮವಾದ ಫಲವನ್ನ ಕೊಡುವಂಥದ್ದು. ಮಾಡುವಂತಹ ಸಂದರ್ಭದ ಅನ್ನದಾನಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ನಾವು ಮಾಡುವಂತಹ ಎಷ್ಟೋ ಧಾರ್ಮಿಕ ಕಾರ್ಯಗಳಲ್ಲಿ ಲೋಪದೋಷಗಳು ಉಂಟಾಗಿರ್ತದೆ, ನಮ್ಗೆ ಗೊತ್ತಿರೋದಿಲ್ಲ, ತಿಳಿದು ಮಾಡಿರ್ತೀವಿ, ತಿಳಿಯದೇ ಮಾಡಿರ್ತೀವಿ. ಆ ಲೋಪದೋಷಗಳೆಲ್ಲ ವೈಶ್ವಾನರ ಅಗ್ನಿಯಲ್ಲಿ, ಆ ಬ್ರಾಹ್ಮಣನಲ್ಲಿರುವಂತಹ ಅಗ್ನಿಯಲ್ಲಿ ನೀವು ಹೋಮವನ್ನ ಮಾಡಿದಾಗ, ಅಂದ್ರೆ ಆಹಾರವನ್ನ ಅಲ್ಲಿ ಹಾಕಿದಾಗ, ಸಮರ್ಪಣೆಯನ್ನ ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ. ಹಾಗಾಗಿ ಭೋಜನವನ್ನ ಮಾಡಿಸುವಂಥದ್ದು ಉದ್ಯಾಪನ ಕಾಲದಲ್ಲಿ, ಅದರಲ್ಲೂ ಅನ್ನದಾನ ಅತ್ಯಂತ ವಿಶೇಷವಾದ ಫಲವನ್ನು ಕೊಡುವಂಥದ್ದು. ಇನ್ನು ವ್ರತದಲ್ಲಿ ವಿಶೇಷವಾಗಿ ಏಕಾದಶ್ಯಾದಿ ಪ್ರತಿ ಉಪವಾಸದಲ್ಲೂ, ಅಂದ್ರೆ ಏಕಾದಶಿ ಉಪವಾಸ ಮಾಡಿದ್ದೀರಿ, ಮರುದಿವಸ ಪಾರಣಿ ದಿವಸ 12 ಮಂತ್ರಗಳಿಂದ ಭಗವಂತನಿಗೆ ತರ್ಪಣವನ್ನ ಕೊಡಬೇಕು ಅಂತ ಹೇಳ್ತಾರೆ. ಅಥವಾ ಉದ್ಯಾಪನೆ ಕಾಲದಲ್ಲಾದ್ರೂ ಕೊನೆಗೆ ಎಲ್ಲಾ ತರ್ಪಣವನ್ನ ಒಟ್ಟಿಗೆ ತರ್ಪಣವನ್ನ ಕೊಡಬೇಕು. ಅಂತೂ ತರ್ಪಣ ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾವೆಲ್ಲ ಹಾಕಿದ್ದೀವಿ ಆಯಾ ನಾಮಗಳನ್ನ. ತರ್ಪಣದ ದೇವತೆಗಳು ಶುಕ್ಲ ಪಕ್ಷದಲ್ಲಿ ಕೇಶವದಿಂದ ದಾಮೋದರ ತನಕ 12 ನಾಮಗಳಿಂದ ಕೊಡಬೇಕು. ಕೃಷ್ಣ ಪಕ್ಷದ ಏಕಾದಶಿ ಅಂದ್ರೆ ಮರುದಿವಸ ದ್ವಾದಶಿ ದಿವಸ ಸಂಕರ್ಷಣದಿಂದ ಶ್ರೀಕೃಷ್ಣಾಯ ನಮಃ ಅಲ್ಲಿವರೆಗೂ ತರ್ಪಣವನ್ನು ಕೊಡಬೇಕು. ಇನ್ನು ಪೌರ್ಣಿಮಾ ದಿವಸ ವಿಧವೇ ನಮಃ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ದೀಪ್ಯಮಾನಾಯ ನಮಃ ಅನ್ನೋವರೆಗೂ ತರ್ಪಣವನ್ನ ಕೊಡಬೇಕು. 12 ದೇವತೆಗಳು ಭಗವಂತನ ರೂಪಗಳು. ಇನ್ನು ಅಮಾವಾಸ್ಯ ದೇವತೆಗಳಿದ್ದಾರೆ, ಮಹೀಧರಾಯ ನಮಃ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಅಸುರಾಂತಕಾಯ ನಮಃ ಅಲ್ಲೋವರೆಗೂ ಅಮಾವಾಸ್ಯ ದಿವಸ ಉಪವಾಸ ದಿವಸ ತರ್ಪಣವನ್ನು ಕೊಡಬೇಕು. ಶ್ರವಣ ದೇವತೆಗಳು ಪುರುಷೋತ್ತಮಾಯ ನಮಃ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಶೌರಯೇ ನಮಃ ಅಲ್ಲಿವರೆಗೂ ತರ್ಪಣವನ್ನ ಕೊಡತಕ್ಕದ್ದು. ಪ್ರತಿ ಉಪವಾಸ ನೀವು ಯಾವತ್ತು ಉಪವಾಸವನ್ನ ಮಾಡ್ತಿರೋ, ಏಕಾದಶಿ, ಪೌರ್ಣಿಮಾ, ಅಮಾವಾಸ್ಯ, ಶ್ರವಣ, ಹೀಗೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಏಕಾದಶಿ, ಮರದಿವಸ ಪಾರಣಿ ದಿವಸ ಈ ಹೇಳಿರುವಂತಹ ನಾಮಗಳಿಂದ, ಆಯಾ ನಾಮಗಳಿಂದ ಭಗವಂತನನ್ನ ಪೂಜಾ ಮಾಡಿ ಪ್ರತಿ ನಾಮದ ಕೊನೆಗೆ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳ್ತಾ
ಅರ್ಘ್ಯವನ್ನ ಕೊಟ್ಟಿದ್ದೇ ಆದ್ರೆ ವಿಶೇಷವಾದ ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ. ಮೊನ್ನೆನೆ ನಾನು ಹೇಳದ ಹಾಗೆ ಪಂಚ ಮಹಾಪಾತಕಗಳು ಅಂತೇನಿದ್ದಾವಲ್ಲ, ಆ ಪಂಚಪಾತಕಗಳನ್ನ ಕಳೆದು ಭಗವಂತ ವಿಶೇಷವಾಗಿ ಈ ಲೋಕದಲ್ಲಿ ಸುಖವನ್ನ ಪಡಿತಾರೆ. ಇಹಲೋಕೆ ಸುಖಂ ಯಾತಿ ಪುತ್ರ ಪೌತ್ರಾದಿ ಸಂಯುತ. ವಿಷ್ಣು ಪಂಚಕದ ಆಚರಣೆಯಿಂದ ಈ ಲೋಕದಲ್ಲಿ ವಿಶೇಷವಾದ ಸುಖ, ಅವಿಚ್ಛಿನ್ನಾಂ ಶ್ರಿಯಂ ಭುಕ್ತ್ವ, ವಿಶೇಷವಾಗಿ ಸಂಪತ್ತು ಅವನಿಗೆ ಬರ್ತದೆ. ಈ ಲೋಕದಲ್ಲೂ ಒಳ್ಳೆಯ ಪ್ರಖ್ಯಾತನಾಗ್ತಾನೆ, ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಎಲ್ಲವನ್ನ ನೋಡ್ತಾನೆ. ಅಂತೇ ಯಾತಿ ಪರಾಂಗತಿ, ಒಳ್ಳೆಯ ಗತಿಯನ್ನ ಸದ್ಗತಿಯನ್ನ ಭಗವಂತ ಅವನಿಗೆ ವಿಷ್ಣು ಲೋಕವನ್ನ ಶಾಶ್ವತವಾಗಿ ಕೊಡ್ತಾನಪ್ಪ. ಹಾಗಾಗಿ ಕಡ್ಡಾಯವಾಗಿ ವಿಷ್ಣು ಪಂಚಕದ ವ್ರತದ ಆಚರಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡೆಯಬೇಕು.